ಮುಖ್ಯವಾಹಿನಿಗೆ ತಂದು ನಿಮ್ಮಿಂದ ಭಾಳ ದೊಡ್ಡ ಕಾರ್ಯವನ್ನು ಮಾಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವ್ರಿಗೊಂದು ಆಶಯವಿದೆ. ನಮ್ಮ ನಾಯಕರುಗಳೆಲ್ಲ ಭಾಳಷ್ಟು ಸ್ಫೂರ್ತಿಯನ್ನು ನೀಡ್ತಾರೆ. ಆದರೆ ಯಾವತ್ತೂ ಕೂಡ ನೀವು ಸೆಕೆಂಡ್ ದರ್ಜೆಯಲ್ಲಿದ್ದೀರಾ, ಅಯ್ಯೋ ನನಗೆ ಸೇವಾದಳಕ್ಕೆ ಹಾಕ್ಬಿಟ್ಟಿದ್ದಾರೆ ಅಂತಕ್ಕಂಥ ಭಾವನೆ ಬೇಡ. ನನ್ನ ಪ್ರಕಾರ ನೀವು ಮುಂಚೂಣಿಯಲ್ಲಿರ್ತಕ್ಕಂಥ ಎಲ್ಲ ಮುಂಚೂಣಿ ಅಂಗಗಳಿವೆ, ಅದೆಲ್ಲಕ್ಕಿಂತಲೂ ಮುಂಚೂಣಿಯಲ್ಲಿರ್ತಕ್ಕಂಥ ನೀವು. ಯಾಕೆಂತಂದರೆ ನೀವು ನಿಜವಾಗ್ಲೂ ಪಕ್ಷದ ಸೈನಿಕರು ಅನ್ನತಕ್ಕಂಥದ್ದು ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜಾತಿಗಳ ವಿರುದ್ಧ ಜಾತಿಯನ್ನು ಎತ್ತಿಕಟ್ಟುವಂಥ ಪ್ರಯತ್ನಗಳು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದ್ದಾವೆ. ಮನುಷ್ಯರನ್ನ ಪ್ರೀತಿಸೋಕ್ಕಾಗದೇ ಇರುವಂತಹ ಒಂದು ವಾತಾವರಣವನ್ನು ಇವತ್ತು ನಿರ್ಮಾಣ ಮಾಡ್ತಾ ಇದ್ದಾರೆ. ಆದರೆ ಈ ದೇಶ ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡಿ ಕಟ್ಟಿದಂತಹ ದೇಶ. ಸ್ವಾತಂತ್ರ್ಯ ಚಳವಳಿಯಲ್ಲಿ ಹುತಾತ್ಮರಾದಂತಹ ಅಷ್ಟೂ ಜನರ ಪಟ್ಟಿಗಳನ್ನು ತಗೊಂಡ್ರೆ ಜಾತಿ ಧರ್ಮವನ್ನು ಮೀರಿದಂತಹ ದೇಶ ಪ್ರೇಮಿಗಳು ಸಿಗ್ತಾರೆ. ಆದರೆ ಇವತ್ತು ಅವರನ್ನೆಲ್ಲರೂ ಕೂಡ ಜಾತಿಯ ಕಾರಣಕ್ಕೆ ಬಂಧಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಇಡೀ ದೇಶದ ಸಾರ್ವಭೌಮತೆಯನ್ನು ಹಾಳು ಮಾಡುವಂತಹ, ದೇಶದ ಘನತೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಳು ಮಾಡುವಂಥ ಪ್ರಯತ್ನಗಳು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದ್ದಾವೆ. ಗೌತಮ್ ಅದಾನಿಯವರ ಪ್ರಕರಣವನ್ನು ನೋಡಿ. ಇಡೀ ಗೌತಮ್ ಅದಾನಿಯವರು ಈ ದೇಶದ ಸಾಮಾನ್ಯ ನಿಮ್ಮನ್ನೆಲ್ಲರನ್ನು ಲೂಟಿ ಮಾಡಿ ಇವತ್ತು ಅಜರಾಮರವಾಗಿ ಸ್ವಚ್ಛಂದವಾಗಿ ಓಡಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ದೇಶದ ಘನತೆಯನ್ನು ಒಂದು ಕಡೆ ಹಾಳು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ದೇಶದೊಳಗಡೆ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ದೇಶದ ಸಾರ್ವಭೌಮತೆ ಅಥವಾ ನಮ್ಮ ಜಾತ್ಯತೀತ ಮೌಲ್ಯಗಳೇನಿದ್ವು ಆ ಮೌಲ್ಯಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲವನ್ನೂ ನಾವು ಎದುರಿಸಬೇಕಂತಂದರೆ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಗಳನ್ನು ಸಾಮಾನ್ಯ ಜನತೆಗೆ ಮುಟ್ಟಿಸುವಂತಹ, ಹಳ್ಳಿ ಕೇರಿ ಹಟ್ಟಿ ಹಾಡಿಗಳಿಗೂ ತಲುಪಿಸುವಂತಹ ಹೊಣೆಗಾರಿಕೆ ಜವಾಬ್ದಾರಿಯನ್ನು ನಾವೆಲ್ಲರೂ ನಿಭಾಯಿಸಬೇಕಾಗಿದೆ. ಸೇವಾದಳ ಅದು ಐತಿಹಾಸಿಕವಾದಂತಹ ಹಿನ್ನೆಲೆಯಿರುವಂತಹ ಒಂದು ಸಂಘಟನೆ. ಈ ಸಂಘಟನೆಯಲ್ಲಿ ಯುವ ಘಟಕ ರಚನೆ ಆಗಿರೋದು ಭಾಳ ಸಂತೋಷದ ವಿಷಯ. ಬಹುಶಃ ರಾಹುಲ್ ಗಾಂಧಿಯವರು ಯಾವಾಗಲೂ ಯುವಕರ ಧ್ವನಿಯಾಗಿ ಮಾತನಾಡ್ತಿರ್ತಾರೆ. ಅವರ ಆಶಯ ಕಾರಣಕ್ಕಾಗಿ ಇದು ಹುಟ್ಟಿದೆ. ಬಹುಶಃ ಅದರ ಸದಸ್ಯತ್ವದ ಅಭಿಯಾನವೂ ಕೂಡ ರಾಜ್ಯದೊಳಗಡೆ ಮತ್ತು ದೇಶದೊಳಗಡೆ ನಡೀತಾ ಇದೆ. ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರಾಗೋದಲ್ಲ, ಇಡೀ ರಾಜ್ಯದ ಎಲ್ಲ ಯುವ ಜನರನ್ನ ಇದಕ್ಕೆ ಸದಸ್ಯರನ್ನು ಮಾಡಬೇಕು ಅಂತಂದೇಳಿ ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಯಾಕಂತಂದರೆ ಈ ದೇಶವನ್ನು ಬಹುಶಃ ಸಂರಕ್ಷಣೆ ಮಾಡುವಂಥ ಒಂದು ಆಶಾಕಿರಣವಾಗಿ ಯುವಕರು ಕಾಣಿಸ್ತಾರೆ. ನಮ್ಮ ದೇಶದ ಜನಸಂಖ್ಯೆ 52% ಯುವ ಜನರು ಇವತ್ತು ನಿರುದ್ಯೋಗದ ಸಮಸ್ಯೆಯಿಂದ ನರಳುತ್ತಾ ಇದ್ದಾರೆ. ಗುಣಮಟ್ಟದ ಶಿಕ್ಷಣ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ನರಳಾಡ್ತಾ ಇದ್ದಾರೆ. ಸರಿಯಾದ ರೀತಿಯ ಉದ್ಯೋಗ ಸಿಗಲಿಲ್ಲ ಅಂತಂದೇಳಿ ನರಳಾಡ್ತಾ ಇದ್ದಾರೆ. ಅವರ ಕೌಶಲ್ಯಗಳು ಇವತ್ತು ದಿವಾಳಿ ಆಗ್ತಾ ಇದ್ದಾವೆ. ಯುವಜನ ಸಂಪತ್ತು ಇವತ್ತು ಫೋಲ್ ಆಗ್ತಾ ಇದೆ. ಮತ್ತು ಯುವಜನರು ಇವತ್ತು ಯಾವುದಾವುದೋ ಸಿನಿಮಾಗಳ ಹುಚ್ಚಿನಿಂದ ಅಥವಾ ಇನ್ಯಾವುದೋ ಕೆಲವು ಕೆಟ್ಟ ಮೀಡಿಯಾಗಳ ತಪ್ಪು ಡೈರೆಕ್ಷನಿನ ಕಾರಣಕ್ಕಾಗಿ ಎಲ್ಲೆಲ್ಲೋ ದುರುಪಯೋಗ ಆಗ್ತಾ ಇದ್ದಾರೆ. ಹಾಗಾಗಿ ಯುವ ಜನರಲ್ಲಿ ದೇಶ ಪ್ರೇಮವನ್ನು ತುಂಬೋದಕ್ಕೆ, ಯುವ ಜನರಲ್ಲಿ ಸೌಹಾರ್ದತೆಯನ್ನು ತುಂಬೋದಕ್ಕೆ, ಯುವ ಜನರಲ್ಲಿ ನೆಲೆಯ ಈ ದೇಶೀಯ ಭಾವನೆಗಳನ್ನು ತುಂಬೋದಕ್ಕೆ ಸೇವಾದಳದ ಮೇಲೆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿನ ನಾವು ನೀವೆಲ್ಲರೂ ಕೂಡ ನಿಭಾಯಿಸೋಣ. ಆ ಮುಖಾಂತರ ಗಾಂಧೀಜಿಯವರ ಕನಸನ್ನು, ನೆಹರು ಅವರ ಕನಸನ್ನು, ಬಾಬಾ ಸಾಹೇಬರು ಕಟ್ಟಿಕೊಟ್ಟಂಥ ಸಂವಿಧಾನದ ಆಶಯವನ್ನು ಪ್ರತಿ ಮನೆಗೆ ಮನಸ್ಸುಗಳಿಗೆ ತಗೊಂಡೋಗುವಂಥ ಜವಾಬ್ದಾರಿಯನ್ನು ಮಾಡೋಣ. ಯಂಗ್ ಸೇವಾದಳ ಬ್ರಿಗೇಡ್ ಹೆಚ್ಚು ಬೆಳೆಯಲಿ. ಅದರ ಜೊತೆಗೆ ನಾವು ನೀವೆಲ್ಲರೂ ಸಾಗೋಣ ಅಂತಂದು ಹೇಳ್ತಾ ನಿಮ್ಮೊಟ್ಟಿಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ನಿಮಗೆಲ್ಲರಿಗೂ ಒಂದು ಸ್ಥಾನ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಧನ್ಯವಾದಗಳು ಸರ್. ಹೀಗೆ ಕಾರ್ಯಕ್ರಮದಲ್ಲಿ ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲು ಮಾಜಿ ಸಂಸದರು ಹಾಗೂ ಮಾಜಿ ಉಪಾಧ್ಯಕ್ಷರು BN ಚಂದ್ರಪ್ಪನವರನ್ನು ಸ್ವಾಗತಿಸುತ್ತಿದ್ದೇನೆ. ಕಾರ್ಯಾಧ್ಯಕ್ಷರು. ಎಲ್ರಿಗೂ ನಮಸ್ಕಾರ. ಸಮಾರಂಭದ ಅಧ್ಯಕ್ಷರು, ಮಾಜಿ ಸಂಸದರು, ಹಿರಿಯ ಸಂಸದರು ಹಾಗೂ ಕಾರ್ಯಾಧ್ಯಕ್ಷರು, ಅತ್ಯಂತ ಚಟುವಟಿಕೆಯಿಂದ ಕೆಲಸ ಮಾಡ್ತಿರುವಂಥ ಕಾರ್ಯಾಧ್ಯಕ್ಷರು ಆದಂಥ ಸನ್ಮಾನ್ಯ ಚಂದ್ರಣ್ಣವರೇ ಮತ್ತು ವೇದಿಕೆ ಮೇಲೆ ಕುಳಿತಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಮುಂಭಾಗದಲ್ಲಿ ಕುಳಿತಿರುವಂಥ ಪಕ್ಷದ ಶಿಸ್ತಿನ ಸಿಪಾಯಿಗಳೇ, ಈಗಾಗಲೇ ತಿಮ್ಮಯ್ಯನವರು ಮಾತನಾಡಿದ್ದಾರೆ, ವಕೀಲರಾದಂಥ ಅನಂತನಾಯಕರವರು ಮಾತನಾಡಿದ್ದಾರೆ, ಇನ್ನೂ ಕಾರ್ಯಾಧ್ಯಕ್ಷರು ಮಾತನಾಡೋರಿದ್ದಾರೆ ಮತ್ತು ಹಿರಿಯರು ಮಾತನಾಡೋರಿದ್ದಾರೆ. ಅವರಿಬ್ಬರೂ ಮಾತನಾಡಿದಂಥ ವಿಚಾರಗಳಿಗೆ ನಾನು ಸಹ ನನ್ನ ಬೆಂಬಲವನ್ನು ವ್ಯಕ್ತಪಡಿಸಿ ಅತ್ಯಂತ ಚೆನ್ನಾಗಿ ಮಾತನಾಡಿದ್ದೀರಿ. ನಾನು ಹೆಚ್ಚು ಮಾತನಾಡೋದಿಲ್ಲ, ಯಾಕೆಂದರೆ ಇನ್ನೂ ಮಾತನಾಡೋರು ಜಾಸ್ತಿ ಇದ್ದಾರೆ.
ಸೇವಾದಳಕ್ಕೆ ತನ್ನದೇ ಆದಂಥ ಶಿಸ್ತಿನ ಪರಂಪರೆ ಇದೆ. ಇತ್ತೀಚಿನ ದಿನಗಳಲ್ಲಿ ಈ ಪಕ್ಷದ ಮುಂಚೂಣಿ ಘಟಕಗಳಿಗೆ ನಮ್ಮ ನೆಚ್ಚಿನ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷ ಆದಮೇಲೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ನೀವು ಗಮನಿಸಿರ್ಬೋದು, ಈ ದೀಪ ಹಚ್ಚುವಂಥ ಸಂದರ್ಭದಲ್ಲಿ ಎಲ್ಲ ಸಂಘಟನೆ ಅಧ್ಯಕ್ಷರನ್ನ ಕರೆದು ದೀಪ ಹಚ್ಚಿಸ್ತಾರೆ ಅಧ್ಯಕ್ಷರು. ಮರ್ತೇ ಹೋಗಿತ್ತು ನಮಗೀಗ 25 ವರ್ಷದಿಂದ ಈ ಸಂಘಟನೆಗಳನ್ನು ಕೇಳಲಾಗತ್ತಿರಲಿಲ್ಲ. ಅಧ್ಯಕ್ಷರು ನೈಜ ಕಾರ್ಯಕರ್ತರ ಕೆಲಸ ಮಾಡಿದಂಥ ಅನುಭವ ಇರೋದ್ರಿಂದ ಅವರು ಬಂದ ತಕ್ಷಣ ದೀಪ ಹಚ್ಚುವಾಗ ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರನ್ನ ಕರೆದು ಹಚ್ಚಿಸ್ತಾರೆ. ಎಂಥ ದೊಡ್ಡವರಿದ್ದರೂ ಸಹ ಅವ್ರನ್ನ ಕರೆದು ಫಸ್ಟ್ ಹಚ್ಚಿಸ್ತಾರೆ. ಅದು ನಮ್ಮ ಪಕ್ಷದ ಸಂಘಟನೆಗಳಿಗೆ ಕೊಡುವಂಥದ ಗೌರವ. ಆ ಗೌರವ ನಾವು ಇನ್ನು ಹೆಚ್ಚು ಮಾಡಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ಕೋಮುವಾದಿಗಳ ದಬ್ಬಾಳಿಕೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ನಮ್ಮ ಸೇವಾದಳ ಬಲಾಢ್ಯವಾಗಬೇಕಾಗತ್ತೆ. ಇಲ್ಲದೆ ಹೋದರೆ ದಿನೇ 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 ವಿಷಬೀಜವನ್ನು ಬಿತ್ತಿ ಜಾತಿ ಮಧ್ಯಗಳೇ ಅವ್ರಿಗೇನೂ ಇಲ್ಲ. ಚುನಾವಣೆ ಬಂದಂಥ ಅವ್ರು 5 ವರ್ಷ ಕೆಲಸ ಮಾಡೋದಿಲ್ಲ. ಇನ್ನೊಂದು 5-6 ತಿಂಗಳಿರುವಾಗ ಒಂದು ಪೆಟ್ರೋಲು ಒಂದು ಕ್ಯಾನಲ್ ಪೆಟ್ರೋಲ್ ಇಟ್ಕೊಳ್ತಾರೆ, ಒಂದು ಕೈಯಲ್ಲಿ ಬೆಂಕಿ ಕಡ್ಡಿ ಇಟ್ಕೊಳ್ತಾರೆ. ಎಲ್ಲರೂ ಒಂದು ಕಡೆ ಪೆಟ್ರೋಲ್ ಹಾಕೋದು, ಬೆಂಕಿ ಕಡ್ಡಿ ಹಚ್ಬಿಡೋದು, ಮುಗಿದೋಯ್ತು. ಅಷ್ಟೇ ಸಂಘಟನೆ. ಅವರು ಸಾಧನೆಯನ್ನು ಮಾಡಲ್ಲ, ಭಾವನೆಗಳನ್ನು ಕೆಣಗಿಸಿ ಚುನಾವಣೆಯನ್ನು ಮಾಡಿ ದೇಶವನ್ನು ಸುಮಾರು 10 ವರ್ಷಗಳಿಂದ ಆಳ್ತಾ ಇದ್ದಾರೆ. ಇದೊಂದು ನಮ್ಮ ಭಾರತ ದೇಶದ ದೌರ್ಭಾಗ್ಯ. ಅದು ಯಾವ ರೀತಿಯಲ್ಲಿ ಗೆಲ್ತಾರೋ ನಮಗಂತೂ ಹೇಳೋಕ್ಕಾಗೋದಿಲ್ಲ. ನಮ್ಮ ಪಕ್ಷ ಸಂಘಟನೆ ಮಾಡುತ್ತೆ, ಒಳ್ಳೆಯ ಅಭ್ಯರ್ಥಿಗಳನ್ನು ಕೊಡುತ್ತೆ. ಆದರೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಪುಂಡ್ರು ಪೋಖರಿಗಳು ಎಂತೆಂಥವ್ರು ಗೆಲ್ತಾರೆ ಅಂದರೆ ಆಶ್ಚರ್ಯ ಆಗುತ್ತೆ ನಮಗೆ. 15 ದಿವಸದಲ್ಲಿ ಬರ್ತಾರೆ, ಗೆದ್ದೋಗ್ತಾರೆ. ನಮಗೆ ಈ ಸಾರಿ ಚುನಾವಣೆ ಅರ್ಥನೇ ಆಗಲಿಲ್ಲ. ಎಷ್ಟೋ ಸಾರಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಗೋ ಬ್ಯಾಕ್ ಅಂತ ಬೈದರು, ಅವರೆಲ್ಲ ಗೆದ್ದರು. ಶೋಭಾ ಕರಂದ್ಲಾಜೆಯವರಿಗೆ ಗೋ ಬ್ಯಾಕ್, ಜಗದೀಶ್ ಶೆಟ್ಟರಿಗೆ ಗೋ ಬ್ಯಾಕ್, ಗೋವಿಂದ ಕಾರಜೋಳ ಗೋ ಬ್ಯಾಕ್. ಹೀಗೆ ಸುಮಾರು ಜನ ಆಕಾಂಕ್ಷಿಗಳಿಗೆ ಅವರ ಪಕ್ಷದವರೇ ಗೋ ಬ್ಯಾಕ್ ಅಂತ ಹೇಳಿದ್ರು ಸಹ ಗೆಲುವನ್ನು ಕಾಣ್ತಾರೆ. ಅದು ಯಾವ ರೀತಿ? ನನಗಂತೂ EVM ಮೇಲೆ ಭಾಳ ಡೌಟ್ ಇದೆ. ಇಲ್ವಾ? ಅವರು 64 ವಿದ್ಯೆಗಳನ್ನು ಮೋಸದಿಂದ ಕಳೀತಾರೆ. ಕ್ಯಾಂಡಿಡೇಟ್ಗಳು ಬಂದು 50 ಜನದ ಹೆಸರು ಹೇಳೋಕ್ಕಾಗಲ್ಲ, ಗೆಲ್ತಾರೆ. ನಾವು 5,000 ಜನದ ಹೆಸರು ಹೇಳ್ತೀವಿ, ಆ ರೀತಿಯಾಗಿ ಸಂಘಟನೆ ಮಾಡ್ತೀವಿ, ಆದರೆ ಪರಾಭವಗೊಳ್ತೀವಿ. ಈ ರೀತಿಯ ಮೋಸದ ಚುನಾವಣೆಗಳು ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಸೇವಾದಳ ಬಲಶಾಲಿ ಆಗಬೇಕು, ಬಲಾಢ್ಯರಾಗಬೇಕು. ನಿಮ್ಮಿಂದ ನಾವು ಪಕ್ಷದ ಸಂಘಟನೆಯ ನಿರೀಕ್ಷೆ ಮಾಡ್ತೀವಿ. ಆದ್ದರಿಂದ ಇದೊಂದು ಒಳ್ಳೆಯ ಕಾರ್ಯಕ್ರಮ. ನಿಮಗೆ ಎಷ್ಟು ಶಕ್ತಿ ಕೊಟ್ಟರೂ ಸಹ ನಮ್ಮ ಪಕ್ಷ ಅದು ಪಕ್ಷದ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿ ಈ ಸಮಾರಂಭದಲ್ಲಿ ನಾನು ಸಹ ಬಂದು ನಿಮ್ಮೆಲ್ಲರ ಜೊತೆಯಲ್ಲಿ ಒಂದು ಸಂತೋಷದ ಕ್ಷಣವನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂಥ ಕಾರ್ಯಾಧ್ಯಕ್ಷರು ಮತ್ತು ಹಿರಿಯ ಸಂಸದರು ಆದಂಥ ಚಂದ್ರಣ್ಣವರಿಗೆ ಮತ್ತು ವೇದಿಕೆ ಮೇಲೆ ಕುಳಿತಿರುವಂಥ ನಮ್ಮ ಸೇವಾದಳದ ಎಲ್ಲ ಹಿರಿಯ ಮುಖಂಡರು, ನಮ್ಮ ಪ್ಯಾರಿಜಾನವರು, ನಮ್ಮ ಸಹೋದರಿ ತುಂಬ ಸಂಘಟನೆ ಮಾಡ್ತಾರೆ ಪಾಪ. ನಮ್ಮ ರಾಷ್ಟ್ರ ನಾಯಕ ರಾಹುಲ್ಜಿ ಜೊತೆಯಲ್ಲಿ ಪಾಪ ಓಡಾಡಿದಂಥ ಕೆಚ್ಚೆದೆಯ ಹೆಣ್ಣು ಮಗಳು ನಮ್ಮ ಸಹೋದರಿ. ಅವರಿಗೂ ಸಹ ನಾನು ವಂದನೆಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.